ನಮಸ್ಕಾರ ಸ್ನೇಹಿತರೆ. ಎನ್ ಎಂ ಬಿರಾದಾರ್ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಸ್ಥಾಪಕರು. ಎನ್ ಎಂ ಬಿರಾದಾರ್ ಅಂದರೆ ಚಾಣಕ್ಯ ಕೆರಿಯರ್ ಅಕಾಡೆಮಿ, ಚಾಣಕ್ಯ ಕೆರಿಯರ್ ಅಕಾಡೆಮಿ ಅಂದರೆ ಎನ್ ಎಂ ಬಿರಾದಾರ್ ಅನ್ನುವಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಜನ ಇವ್ರನ್ನ ನೆನೆಸ್ಕೊಳ್ತಾರೆ. ಈ ನೆನೆಸ್ಕೊಳ್ತಾರೆ ಅಂದರೆ ನಮ್ಮ ಮೆದುಳಿನಲ್ಲಿ ಅವರು ಆಲ್ರೆಡಿ ಮನೆ ಮಾಡಿದ್ದಾರೆ, ಅವರು ವಾಪಸ್ ನಮಗೆ ನೆನಪಾಗ್ತಾ ಇದೆ ಅಂತ. ಹಾಗಾದರೆ ಈ ನೆನಪಿನ ಶಕ್ತಿಯ ಮಹತ್ವ ಏನು ಅಂತ ಬಿರಾದಾರ್ ಅವ್ರನ್ನೇ ಕೇಳೋಣ. ಸರ್, ಏನು ಸರ್ ಈ ನೆನಪಿನ ಶಕ್ತಿ ಅಂದರೆ? ನೆನಪಿನ ಶಕ್ತಿ ಅಂದರೆ ದೈನಂದಿನ ಜೀವನದಲ್ಲಿ ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಸ್ಮರಣೆ ಆಗ್ತಕ್ಕಂಥದ್ದು. ಇದನ್ನು ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ, ಸ್ಮರಣೆ, ಸ್ಮೃತಿ ಹೀಗೆ ಬೇರೆ ಬೇರೆ ಹೆಸರಿಂದ ಕರೆಯಲಾಗುತ್ತದೆ. ಈ ನೆನಪಿನ ಶಕ್ತಿಯನ್ನು ನಾವು ಸರಿಯಾಗಿ ತರಬೇತಿಯನ್ನು ಕೊಟ್ಟೇವಂದ್ರೆ ಹೆಚ್ಚಿಸ್ಕೊಳ್ಳೋಕೆ ಅವಕಾಶ ಇದೆ. ಅಂದರೆ ನಾವು ನೆನಪಿನ ಶಕ್ತಿನ ತರಬೇತಿಯ ಮೂಲಕನೂ ಇಂಪ್ರೂವ್ ಮಾಡ್ಕೋಬೋದು ಅಂತೀರಿ? ಖಂಡಿತ ಸಾಧ್ಯ ಇದೆ ಇರ್ತಕ್ಕ. ಅದಕ್ಕೆ ನಮ್ಮಲ್ಲಿ ಎಡ ಮೆದುಳು ಬಲ ಮೆದುಳು ಎರಡು ರೀತಿ ಇರ್ತಕ್ಕ. ನಾವು ಎರಡರ ಜೀವನದಾಗ ಎಡ ಮೆದುಳರ ಉಪಯೋಗ ಮಾಡ್ಕೊಂಡಿವಿ, ಇಲ್ಲ ಬಲ ಮೆದುಳರ ಉಪಯೋಗ ಮಾಡ್ಕೊಂಡಿವಿ. ಏನು ಸರ್ ಈಗ ಅಂದರೆ ಎಡದಲ್ಲಿ ಏನು ಕೆಲಸ ಮಾಡುತ್ತೆ, ಬಲ ವಿಭಾಗ ಏನು ಕೆಲಸ ಮಾಡುತ್ತೆ? ಎಡಭಾಗ ಹೆಚ್ಚು ಸ್ಟ್ರಾಂಗ್ ಇತ್ತಂದ್ರೆ ಅವನು ನೃತ್ಯ, ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರ್ತಾನೆ. ಬಲಭಾಗ ಮೆದುಳು ಇದು ಬಲಭಾಗ ಇತ್ತಂದ್ರೆ ಗಣಿತ, ವಿಜ್ಞಾನ, ಇಂಜಿನಿಯರಿಂಗ ಈ ವಿಷಯದಲ್ಲಿ ಅವನು ಹೆಚ್ಚು ಸ್ಟ್ರಾಂಗ್ ಆಗಿರ್ತಾನೆ. ಈ ಎರಡೂ ಇತ್ತಂದ್ರೆ ಎರಡರಲ್ಲಿ ಅವನು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಇರ್ತಕ್ಕಂಥ. ಅಂದರೆ ನಾವು ನಮ್ಮ ನೆನಪಿನ ಶಕ್ತಿಯ ಕಡೆಗೆ ಗಮನ ಕೊಟ್ಟರೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ, ಪ್ರಗತಿ, ಯಶಸ್ಸಿಗೂ ಈ ಕನೆಕ್ಷನ್ ಇದೆ ಏನಾದರೂ? ಖಂಡಿತ ಸಾಧ್ಯ. ಈಗ ನಾನು ಹೆಚ್ಚು ನೆನಪಿನ ಶಕ್ತಿ ಇತ್ತಂದ್ರೆ ನಾನು ಹೆಚ್ಚು ಸ್ಕೋರ್ ಮಾಡೋಕ್ಕೆ ಸಾಧ್ಯ. ಹೆಚ್ಚು ನೆನಪಿನ ಶಕ್ತಿ ಇತ್ತಂದ್ರೆ ಒಳ್ಳೆ ಒಳ್ಳೆ ಡೈಲಾಗ್ ಹೇಳೋಕ್ಕೆ ಅವಕಾಶ ಇದೆ, ಒಳ್ಳೆ ನಟ ಹೇಳೋಕ್ಕೂ ಅವಕಾಶ ಇರ್ತಕ್ಕಂಥ. ಡಾಕ್ಟರ್ ಇರ್ಬೋದು, ವಕೀಲರು, ಎಲ್ಲರೂ ನೆನಪಿನ ಮೇಲೇ ಅವಲಂಬನೆ ಆಗಿರ್ತಕ್ಕಂಥ. ಇನ್ನೊಂದು, ದೇಹದ ಬೇರೆ ಯಾವುದೇ ಅಂಗಾಂಗಗಳನ್ನು ಕೂಡ ಕೃತಕವಾಗಿ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಮೆದುಳನ್ನು ಕೃತಕವಾಗಿ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇರೋದು ಒಂದೇ. ಆದರೆ ಅದನ್ನು ನಾವು ದಿನನಿತ್ಯ ಶಾರ್ಪ್ನರ್ ಮಾಡ್ಕೊತ ಹೋಗಬೇಕು, ಅವಾಗ ನಾವು ಯಶಸ್ವಿಯಾಗಕ್ಕೆ ಸಾಧ್ಯ. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್ ಅಂತಾರೆ. ಅಂದರೆ ನಮ್ಮ ಮನಸ್ಸನ್ನು ತೆರೆದಿಟ್ಕೋಬೇಕು, ಯಾವಾಗಲೂ ನಾವು ಕಲಿತಾ ಇರಬೇಕು, ಏನಾದರೂ ಒಂದು ಅಪ್ಗ್ರೇಡ್ ಮಾಡ್ಕೋತಾ ಇರಬೇಕು ಅಂತ ಹೇಳ್ತಾರೆ. ಏನಂತೀರಿ ಅದ್ರ ಬಗ್ಗೆ? ಅದಕ್ಕೆ ಹೇಳ್ತೀನಿ, ಮೆದುಳಿಗೆ ಏನಂದ್ರೆ ಹೊಸ ಹೊಸ ಚಾಲೆಂಜ್ ಕೊಡಬೇಕು. ನೀವು ಹೊಸ ಹೊಸ ಚಾಲೆಂಜ್ ಕೊಟ್ಟಾಗದು ಇನ್ನಷ್ಟು ಶಕ್ತಿಯುತವಾಗಿ ಮುಂದುವರಿತದೆ. ನಾವು ಎಲ್ಲಿ ಚಾಲೆಂಜ್ ಕೊಡಲಿಲ್ಲ, ಅದಕ್ಕೆ ಸರಳತೆ ಕೊಟ್ಟೆವು ಅಂದ್ರೆ ನಮ್ಮ ಮೆದುಳಿನ ಸಾಮರ್ಥ್ಯ ಕಡಿಮೆ ಆಕ್ಕೋತ ಹೋಗ್ತದೆ. ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಗೂಗಲ್ನಲ್ಲಿ ನಾವು ಸರ್ಚ್ ಮಾಡ್ತಾ ಇದೀವಿ ಅಂತ ಜಾಸ್ತಿ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಚಾಲೆಂಜ್ ಇರೋಲ್ಲ, ನಮ್ಗೆ ಬೇಕಾದ ಮಾಹಿತಿ ಸುಲಭವಾಗಿ ಸಿಕ್ಬಿಡ್ತದೆ. ಆ ರೀತಿ ಪ್ರತಿನಿತ್ಯ ಒಂದು ಚಾಲೆಂಜ್ ಇತ್ತಂದ್ರೆ ಪದಪುಂಜ ಬಿಡಿಸೋದು, ಸುಡುಕೋ ಬಿಡಿಸೋದು, ಚೆಸ್ ಆಟ ಆಡ್ತಕ್ಕಂಥ ಇವು ಮೈಂಡ್ ಗೇಮ್ ಅಂತೀವಿ. ಇವು ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸ್ತದೆ. ತುಂಬ ಚೆನ್ನಾಗಿ ಹೇಳಿದ್ರಿ. ನಾವೆಲ್ಲ ನೋಡೋಣ, ಈ ವಿಡಿಯೋನು ನೋಡಿ, ಆದರೆ ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋಣ. 4-6 ವಿಡಿಯೋಗಳು ಜಯಪ್ರಕಾಶ್ ನಾಗ್ತಿಯಲ್ಲಿ ಯೂಟ್ಯೂಬ್ ಚಾನಲಲ್ಲಿದೆ, ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ, ಬಿರಾದಾರ್ ಅವರೇ, ನಮಗೆ ಧನ್ಯವಾದಗಳು. ಧನ್ಯವಾದ.